ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ದಿನಾಂಕ 18/2/2021ರಂದು ಸ್ಯಾಟ್ಸ್ ಮೊಬೈಲ್ ಆ್ಯಪ್ನಲ್ಲಿ ಶಾಲೆಯ ಮೂಲಭೂತ ಸೌಲಭ್ಯಗಳ ಛಾಯಾಚಿತ್ರಗಳನ್ನು ಜಿಯೋ ಟ್ಯಾಗ್ ಮೂಲಕ ಅಪ್ಲೋಡ್ ಮಾಡುವ ಬಗ್ಗೆ ಒಂದು ಆರ್ಡರನ್ನು ಇಶ್ಯೂ ಮಾಡಲಾಗಿದೆ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು SATS ಮೊಬೈಲ್ ಆ್ಯಪ್ನಲ್ಲಿ ಈ ಒಂದು ಶಾಲೆಯ ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಫೋಟೋಗಳನ್ನು ಯಾವ ರೀತಿ ಅಪ್ಲೋಡನ್ನು ಮಾಡಬೇಕು ಎಂಬುದರ ಕುರಿತಾಗಿ ಲೈವ್ ಆಗಿ ಚರ್ಚೆಯನ್ನು ನಾವು ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲ್ ಪ್ಲೇಸ್ಟೋರ್ನಿಂದ SATSನ ಒಂದು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಈ ಒಂದು ಆ್ಯಪಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ. ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಅದನ್ನು ನೋಡ್ಬೋದು. ಸೊ ಆದಮೇಲೆ ಬನ್ನಿ ನೇರವಾಗಿ ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ಯಾವ ರೀತಿ ಫೋಟೋಗಳನ್ನು ಅಪ್ಲೋಡ್ ಮಾಡ್ಬೇಕಂತ ನಾವು ನೋಡ್ತಾ ಹೋಗೋಣ. ಸೊ ಆದಮೇಲೆ ಇಲ್ಲಿ ನಮ್ಮ ಒಂದು ಮೊಬೈಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ನಂತರ ಇನಿಷಿಯಲ್ ಕೆಲವೊಂದು ಸೆಟ್ಟಿಂಗ್ಸ್ ಬರುತ್ತೆ. ಇನಿಷಿಯಲ್ ಸೆಟ್ಟಿಂಗ್ಸನ್ನು ಮಾಡಿ ಇದಾದ ನಂತರ ನಾವು ಮುಂದುವರಿಬೇಕು. ಆದಮೇಲೆ ಈ ಒಂದು ಮೊಬೈಲ್ ಆ್ಯಪನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಈ ಕುರಿತು ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಆ ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಕೊಟ್ಟಿರ್ತೇವೆ. ಸೊ ಆದಮೇಲೆ ತಾವು ಗಮನಿಸ್ತಾ ಇದ್ದೀರಿ, ಆಫ್ಟರ್ ಇನ್ಸ್ಟಾಲೇಷನ್ ಆಫ್ SATS ಮೊಬೈಲ್ ಆ್ಯಪ್ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗ್ತದೆ. ಇಲ್ಲಿ ಸ್ಕೂಲ್ ಫೆಸಿಲಿಟಿ ಅಂತ 1 2 3 4th ಒಂದು ಏನು ಐಕಾನ್ ಇದೆ, ಸ್ಕೂಲ್ ಫೆಸಿಲಿಟಿ ಜಿಯೋ ಅಂತ ಇದೆ. ಸೊ ಇಲ್ಲಿ ಸ್ಕೂಲ್ ಫೆಸಿಲಿಟಿ ಜಿಯೋ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕ್ವೆಶ್ಚನರೀಸ್ ಬರುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ವೆದರ್ ಇನ್ಸಿನರೇಟರ್ ಈಸ್ ಅವೈಲೇಬಲ್ ಅಟ್ಯಾಚ್ ಟು ಗರ್ಲ್ಸ್ ಟಾಯ್ಲೆಟ್. ಸೊ ಗರ್ಲ್ಸ್ ಟಾಯ್ಲೆಟ್ಗೆ ಇನ್ಸಿನರೇಟರ್ಸ್ ಅಟ್ಯಾಚ್ ಆಗಿದೆಯಾ ಅಂತ ಇದೆ. ಇಲ್ಲಿ ನೀವು ಈ ಫೇಸ್ ಇದ್ದಾಗ ನೀವು ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಏನಿದೆ, ವೆದರ್ ಇನ್ಸಿನರೇಟರ್ ಈಸ್ ಅವೈಲೇಬಲ್ ಇನ್ ಅಟ್ಯಾಚ್ಡ್ ಟು ಗರ್ಲ್ಸ್ ಟಾಯ್ಲೆಟ್ ಅಂತ ಇದೆ. ಸೊ ಕ್ಲಿಕ್ ಆ್ಯಂಡ್ ಕ್ಯಾಪ್ಚರ್ ಇಮೇಜ್. ಸೊ ಈ ಒಂದು ಮಧ್ಯದ ಬಾಕ್ಸ್ನಲ್ಲಿ ನೀವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಮೊಬೈಲ್ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ಈ ಒಂದು ಕ್ಯಾಮ್ರಾ ಓಪನ್ ಆಗಿದ್ದಾಗ ನೀವೇನು ಮಾಡ್ಬೋದು, ಈ ಒಂದು ಫೋಟೋವನ್ನು ಕ್ಲಿಕ್ ಮಾಡ್ಬೋದು. ಸೊ ಇದಾದ ನಂತರ ನೀವು ಮುಂದಿನ ನೆಕ್ಸ್ಟ್ ಪ್ರಶ್ನೆಗೆ ನೀವು ಹಿಂದಕ್ಕೆ ತೆರಳಬಹುದು. ಇಲ್ಲಿ ನೋಡಿ ಎರಡನೇದಿದೆ, ವೆದರ್ ದ ಡ್ರಿಂಕಿಂಗ್ ವಾಟರ್ ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್ ಪ್ರಿಮೈಸಸ್. ಎಸ್ ಅಂದಾಗ ನೀವು ಈ ಕ್ಯಾಮ್ರಾ ಐಕಾನ್ ಇದೆ, ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮೂರನೇದು ನೋಡಿ, ಕ್ವಶನ್ ಏನಿದೆ ನಾವು ನೋಡ್ತಾ ಹೋಗೋಣ. ವೆದರ್ ಟ್ಯಾಪ್ ವಾಟರ್ ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್ ಪ್ರಿಮೈಸಸ್. ಸೊ ಟ್ಯಾಪ್ ವಾಟರ್ ಅವೈಲೇಬಲ್ ಇದೆಯಾ ಅಂತ ಇದೆ. ಇದಾದ ನಂತರ ವೆದರ್ ಪ್ಯಾಕೆಡ್ ಆರ್ ಬಾಟಲ್ಡ್ ವಾಟರ್ ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್ ಪ್ರಿಮೈಸಸ್. ಇಲ್ಲಿ ಶಾಲೆಯಲ್ಲಿ ಪ್ಯಾಕೆಡ್ ಅಥವಾ ಬಾಟಲ್ಡ್ ವಾಟರ್ ಅವೈಲೇಬಲ್ ಇದೆಯಾ ಅಂತ. ಆಮೇಲೆ ವೆದರ್ ವಾಟರ್ ಪ್ಯೂರಿಫೈಯರ್ RO ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್ ಇದೆ. ಆಮೇಲೆ ಡಸ್ ದ ಸ್ಕೂಲ್ ಹ್ಯಾವ್ ಪ್ರೊವಿಷನ್ ಫಾರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇಲ್ಲಿ ಮಳೆ ನೀರು ಕೊಯ್ಲಿಗೆ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಂತ ಇದೆ. ಏಳನೇ ಪ್ರಶ್ನೆ, ವೆದರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್. ವಿದ್ಯುತ್ ಒಂದು ಕನೆಕ್ಷನ್ ಇದೆಯಾ ಅಂತ. ಅದಾದಮೇಲೆ ವೆದರ್ ಪ್ಲೇಗ್ರೌಂಡ್ ಫೆಸಿಲಿಟಿ ಈಸ್ ಅವೈಲೇಬಲ್. ಪ್ಲೇಗ್ರೌಂಡ್ ಆಟದ ಒಂದು ಶಾಲಾ ಮೈದಾನದಲ್ಲಿ ಇದೆಯಾ ಅಂತ. ಆಟದ ಮೈದಾನ ಇದೆ ಅಂದಾಗ ನೀವು ಕ್ಯಾಮ್ರಾವನ್ನು ಕ್ಲಿಕ್ ಮಾಡಿ, ಆಮೇಲೆ ಕ್ಲಿಕ್ ಆ್ಯಂಡ್ ಕ್ಯಾಪ್ಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲಿನ ಕ್ಯಾಮ್ರಾ ಇಲ್ಲಿ ಓಪನ್ ಆಗ್ತದೆ. ಅಲ್ಲಿ ನಾವು ಫೋಟೋವನ್ನು ಕ್ಲಿಕ್ ಮಾಡಬೇಕು, ಆಮೇಲೆ ಸಬ್ಮಿಟನ್ನು ಮಾಡಬೇಕು. ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇದನ್ನು ಮಾಡಬೇಕಂತ. ಇದಾದ ಮೇಲೆ ಇಲ್ಲೇನು ನೋಡಿ, ನೆಕ್ಸ್ಟ್ ಇದು ವೆದರ್ ಕಿಚನ್ ಗಾರ್ಡನ್ ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್. ಕಿಚನ್ ಗಾರ್ಡನ್ನು. ಡಸ್ ದ ಸ್ಕೂಲ್ ಹ್ಯಾವ್ ಇಂಟಿಗ್ರೇಟೆಡ್ ಸೈನ್ಸ್ ಲ್ಯಾಬೊರೇಟರಿ. ಇಂಟಿಗ್ರೇಟೆಡ್ ಅಂದಾಗ ಇಂಟಿಗ್ರೇಟೆಡ್ ಲ್ಯಾಬೊರೇಟರಿ ಈಸ್ ದ ಒನ್ ಇನ್ ವಿಚ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಪ್ರಾಕ್ಟಿಕಲ್ ಆರ್ ಹೆಲ್ಡ್ ಫಾರ್ ಸೆಕೆಂಡರಿ ಸೆಕ್ಷನ್ಸ್ ಓನ್ಲಿ. ಈ 10ನೇ ಪ್ರಶ್ನೆ ಏನಿದೆ ಕೇವಲ ಹೈಸ್ಕೂಲ್ ಒಂದು ಶಾಲೆಗಳಿಗೆ ಸಂಬಂಧಿಸಿದ್ದಾಗಿದ್ದು ಇಲ್ಲಿ ಇಂಟಿಗ್ರೇಟೆಡ್ ಲ್ಯಾಬೊರೇಟರಿ ಇದೆಯ ಬಗ್ಗೆ ನೋಡಿಕೊಂಡು ನಾವು ಫೋಟೋವನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್, ಡಸ್ ದ ಸ್ಕೂಲ್ ಹ್ಯಾವ್ ಕಂಪ್ಯೂಟರ್ ರೂಮ್. ಆಮೇಲೆ ಡಸ್ ದ ಸ್ಕೂಲ್ ಹ್ಯಾವ್ ICT ಲ್ಯಾಬ್ ಇದೆಯಾ. ಲ್ಯಾಂಡ್ ರೆಕಾರ್ಡ್ ಅಗ್ರಿಮೆಂಟನ್ನು ಇದ್ದರೆ ನೀವು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ತದನಂತರ ಆ ಒಂದು ಅಗ್ರಿಮೆಂಟ್ ಇರುವುದನ್ನು ನೀವು ಜಸ್ಟ್ ಏನು ಮಾಡಬೇಕಾಗತ್ತೆ, ಅಲ್ಲಿ ಫೋಟೋವನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಅಲ್ಲಿ ನೀವು ಸಬ್ಮಿಟನ್ನು ಮಾಡಬೇಕಾಗ್ತದೆ. ಆಮೇಲೆ ಓನರ್ಶಿಪ್ ಡಾಕ್ಯುಮೆಂಟ್. ಸೊ ಓನರ್ಶಿಪ್ ಡಾಕ್ಯುಮೆಂಟ್ ಅದರ ಪಕ್ಕದಲ್ಲಿರುವಂಥ ಕ್ಯಾಮ್ರಾ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇದನ್ನು ಅಪ್ಲೋಡ್ ಮಾಡಿ. 15 ಕ್ವಶನ್, ಸ್ಕೂಲ್ ಬಿಲ್ಡಿಂಗ್ ಫೋಟೋ ಫ್ರಂಟ್ ಆ್ಯಂಡ್ ರಿಯರ್ ಇದೆ. ಫ್ರಂಟ್ ಅಂದರೆ ಇಲ್ಲಿ ಹೆಂಗೆ ಮಾಡಬೇಕು, ಸ್ಕೂಲ್ ಬಿಲ್ಡಿಂಗ್ದು ಫ್ರಂಟ್ ಫೋಟೋ ತೆಗಿಬೇಕು, ಜೊತೆಯಲ್ಲಿ ರಿಯರ್ ಸೈಡಿಂದು ಕೂಡ ನಾವು ತೆಗಿಬೇಕಾಗುತ್ತೆ. ಆಮೇಲೆ ಡಸ್ ದ ಸ್ಕೂಲ್ ಹ್ಯಾವ್ ರನ್ನಿಂಗ್ ವಾಟರ್ ಫೆಸಿಲಿಟಿ ಇನ್ ಟಾಯ್ಲೆಟ್. ರನ್ನಿಂಗ್ ವಾಟರ್ ಫೆಸಿಲಿಟಿ ನೋಡಿ, ಇಲ್ಲಿ ಜಸ್ಟ್ ವಾಟರ್ ಫೆಸಿಲಿಟಿ ಅಲ್ಲ, ರನ್ನಿಂಗ್ ವಾಟರ್ ಇರಬೇಕು ಅದು. 17 ಡಸ್ ದ ಸ್ಕೂಲ್ ಹ್ಯಾವ್ ಕಂಪೌಂಡ್ ವಾಲ್. ಕ್ಲಾಸ್ ರೂಮ್ ಫೋಟೋಸ್ 18. 19 ಈಸ್ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ವಿತ್ ಸೋಪ್ ಅವೈಲೇಬಲ್ ನಿಯರ್ ಟಾಯ್ಲೆಟ್ಸ್. ಸೊ ಈ ರೀತಿ ಇದ್ದಾಗ ನಾವು ಈ ಕ್ಯಾಮ್ರಾ ಓಪನ್ ಮಾಡಬೇಕು, ಅಲ್ಲಿ ಫೋಟೋ ಕ್ಲಿಕ್ ಮಾಡಬೇಕು, ಅಲ್ಲಿ ಏನಿರಬೇಕು ನಿಮಗೆ ಹ್ಯಾಂಡ್ ವಾಶ್ಗೆ ಸೋಪ್ ಇರಬೇಕು, ಎಲ್ಲನೂ ಇರಬೇಕು ಅಲ್ಲಿ. ಡಸ್ ದ ಸ್ಕೂಲ್ ಹ್ಯಾವ್ ಎ ಟಾಯ್ಲೆಟ್. ಆಮೇಲೆ ವೆದರ್ ಸಪ್ರೇಟ್ ರೂಮ್ ಫಾರ್ ಹೆಡ್ ಟೀಚರ್ ಆ್ಯಂಡ್ ಪ್ರಿನ್ಸಿಪಲ್ ಅವೈಲೇಬಲ್. ಸಪ್ರೇಟ್ ರೂಮ್ ಇದ್ದರೆ ಆ ರೂಮಿನ ಫೋಟೋವನ್ನು ಕ್ಲಿಕ್ ಮಾಡಿ. ಟೈಪ್ಸ್ ಆಫ್ ದ ಸ್ಕೂಲ್ ಬಿಲ್ಡಿಂಗ್. ಟೈಪ್ಸ್ ಆಫ್ ದ ಸ್ಕೂಲ್ ಬಿಲ್ಡಿಂಗ್ ಇದ್ದಾಗ ಅದನ್ನು ನೀವು ಕ್ಲಿಕ್ ಮಾಡಿ. ವೆದರ್ ಸೋಲಾರ್ ಪ್ಯಾನಲ್ ಈಸ್ ಅವೈಲೇಬಲ್ ಇನ್ ದ ಸ್ಕೂಲ್. ಇಫ್ ಇಟ್ ಈಸ್ ಅವೈಲೇಬಲ್ ದೆನ್ ವಿ ಹ್ಯಾವ್ ಟು ಕ್ಲಿಕ್ ದಟ್ ಪ್ಯಾನಲ್ ಆಲ್ಸೋ. ಸ್ಟೇಟಸ್ ಆಫ್ ದ ಸ್ಕೂಲ್ ಬಿಲ್ಡಿಂಗು.
ಆಮೇಲೆ ವೆದರ್ ಸಪ್ರೇಟ್ ಟಾಯ್ಲೆಟ್ಸ್ ಅವೈಲೇಬಲ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆದರ್ ಸಪ್ರೇಟ್ ಟಾಯ್ಲೆಟ್ಸ್ ಅವೈಲೇಬಲ್ ಫಾರ್ ಗರ್ಲ್ಸ್, ಇವು ನೋಡಿ ಯಾವ ರೀತಿ ಇದೆ. ಡಸ್ ದ ಸ್ಕೂಲ್ ಹ್ಯಾವ್ ದ ಸ್ಟಾಫ್ ರೂಮ್ ಫಾರ್ ಟೀಚರ್ಸ್, ಆಮೇಲೆ ವೆದರ್ ದ ಸ್ಕೂಲ್ ಹ್ಯಾವ್ ಲೈಬ್ರರಿ ಫೆಸಿಲಿಟಿ, ಬುಕ್ ಬ್ಯಾಂಕ್, ರೀಡಿಂಗ್ ಕಾರ್ನರ್. ಸೊ ಇಲ್ಲಿ ಏನು ಮಾಡಬೇಕು, ಈ ರೀತಿ ಕ್ಲಿಕ್ ಮಾಡಬೇಕು. ನಿಮ್ಮ ಒಂದು ಲೈಬ್ರರಿ ಏನು ರೂಮ್ ಇರುತ್ತೆ ಅದನ್ನು ನೀವು ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ, ಕ್ಲಿಕ್ ಮಾಡಿ ಆಮೇಲೆ ಸಬ್ಮಿಟನ್ನು ಮಾಡಬೇಕು. ಸೊ ಭಾಳಷ್ಟು ಯೂಸರ್ ಫ್ರೆಂಡ್ಲಿ ಆಗಿರುವಂಥದ್ದು ಒಂದು ಮೊಬೈಲಿಂದ, ಒಂದು ಆ್ಯಂಡ್ರಾಯ್ಡ್ ಮೊಬೈಲಿಂದ ಈ ವರ್ಕನ್ನು ನಾವು ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡಿ ಯಾವ ರೀತಿ ಇದೆ, ಟೈಪ್ ಆಫ್ ಬೌಂಡ್ರಿ ವಾಲ್ ಇದೆ, ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ. ಸೊ ಆತ್ಮೀಯ ಮುಖ್ಯ ಗುರುಗಳೇ ಹಾಗೂ ಶಿಕ್ಷಕರೇ ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲ ಒಂದು ಹಂತದ ಅಧಿಕಾರಿಗಳೇ, ಈ ಒಂದು SATS ಮೊಬೈಲ್ ಆ್ಯಪ್ ಮುಖಾಂತರ ಸ್ಕೂಲ್ ಫೆಸಿಲಿಟಿ ಜಿಯೋ ರಿಲೇಟೆಡ್ ಆಗಿರುವಂತಹ ಎಲ್ಲ ಮಾಹಿತಿಯನ್ನು ಅತ್ಯಂತ ಸುಲಭವಾಗಿ ನೀವು ಅಪ್ಲೋಡನ್ನು ಮಾಡ್ಬೋದು. ಈ ಒಂದು ಸ್ಕೂಲ್ ಫೆಸಿಲಿಟಿ ರಿಲೇಟೆಡ್ ಆಗಿರುವಂಥ ಫೋಟೋ ಅಪ್ಲೋಡ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಖಂಡಿತವಾಗಿಯೂ ನಿಮಗೂ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ಧನ್ಯವಾದಗಳು.